ನಮಸ್ತೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ದೃಶ್ಯನ ಒಮ್ಮೆ ನೋಡಿ. ಇತ್ತೀಚೆಗೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಕೋಲ್ಡ್ ಪ್ಲೇ ಕಾನ್ಸರ್ಟ್ದೇ ಮಾತು. ನೀವು ಕೂಡ ಇದ್ರ ಬಗ್ಗೆ ಕೇಳಿರ್ತೀರಿ ಅನ್ಕೋತೀನಿ. ಆದರೆ ಆ್ಯಕ್ಚುಲಿ ಏನಿದು ಕೋಲ್ಡ್ ಪ್ಲೇ ಕಾನ್ಸರ್ಟ್ ಹಾಗೂ ಜನ ಯಾಕೆ ಇಷ್ಟು ಉತ್ಸುಕರಾಗಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಇವತ್ತಿನ ಈ ವಿಡಿಯೋ. ಸೆಪ್ಟೆಂಬರ್ 2ನೇ ವಾರದಲ್ಲಿ ಕೋಲ್ಡ್ ಪ್ಲೇ ಕಾನ್ಸರ್ಟ್ ಮುಂಬರುವ 2025 ಜನವರಿ 18, 19 ಮತ್ತು 21ರಂದು ಮುಂಬೈನ DY ಸ್ಟೇಡಿಯಂನಲ್ಲಿ ಇರುತ್ತೆ ಅಂತ ಅನೌನ್ಸ್ ಮಾಡಿದರು. ಈ DY ಸ್ಟೇಡಿಯಂನಲ್ಲಿ ಟೋಟಲ್ 45,300 ಜನ ಸೇರ್ಬೋದು. ಆದರೆ ಬುಕ್ ಮೈ ಶೋನಲ್ಲಿ ಬರೋಬ್ಬರಿ 1,50,000 ಜನ ಟಿಕೆಟ್ಸ್ ತಗೊಳ್ಳೋಕ್ಕೆ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಅಂದರೆ ಪ್ರತಿ 3ರಲ್ಲಿ ಒಬ್ಬರಿಗೆ ಟಿಕೆಟ್ ಸಿಗುವ ಚಾನ್ಸ್ ಇದೆ ಅಂತ ಅರ್ಥ. ಆದರೆ ಜನ ಯಾಕೆ ಇಷ್ಟು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ, ಹಾಗೆ ಕೋಲ್ಡ್ ಪ್ಲೇ ಕಾನ್ಸರ್ಟ್ ನಡೆಸೋರು ಯಾರು ಅಂತ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ಬನ್ನಿ. ಕೋಲ್ಡ್ ಪ್ಲೇ ಜಗತ್ತಿನ ಒಂದು ಸಕ್ಸಸ್ಫುಲ್ ರಾಕ್ ಬ್ಯಾಂಡ್ಗಳಲ್ಲಿ ಒಂದು. ಓವರ್ 100 ಮಿಲಿಯನ್ ಸಾಂಗ್ಸ್ ರೆಕಾರ್ಡ್ಗಳನ್ನು ಇವರು ಸೆಲ್ ಮಾಡಿದ್ದಾರೆ. ಹಾಗೆ ಕೋಲ್ಡ್ ಪ್ಲೇ ಯೂಟ್ಯೂಬ್ನಲ್ಲಿ ಸದ್ಯ 1 ಬಿಲಿಯನ್ಗೂ ಹೆಚ್ಚು ಎಂಬಂತೆ 6 ಹಾಡುಗಳು ವೀಕ್ಷಣೆ ಆಗಿದ್ದಾವೆ. ಆ್ಯಕ್ಚುಲಿ ಕೋಲ್ಡ್ ಪ್ಲೇ ಒಂದು ಬ್ರಿಟಿಷ್ ರಾಕ್ ಬ್ಯಾಂಡ್. ಇದು 1998ರಲ್ಲಿ 4 ಜನ ಸೇರಿ ಸ್ಟಾರ್ಟ್ ಮಾಡಿದ್ದು. ಕ್ರಿಸ್ ಮಾರ್ಟಿನ್, ಜಾನಿ ಬಕ್ಲ್ಯಾಂಡ್, ವಿಲ್ ಚಾಂಪಿಯನ್, ಗಾಯ್ ಬೆನ್ನಿಯಾಮ್ ಸೇರಿ ಸ್ಟಾರ್ಟ್ ಮಾಡಿದ್ದು. ಲಾಸ್ಟ್ 10 ವರ್ಷಗಳಲ್ಲಿ ಇವರು ಕೇವಲ US ಅಲ್ಲದೆ ಜಗತ್ತಿನ ಹಲವಾರು ಕಡೆ ಕನ್ಸರ್ಟ್ಗಳನ್ನು ನಡೆಸಿಕೊಟ್ಟಿದ್ದಾರೆ. ಭಾರತದಲ್ಲಿ ಕೂಡ 2016ರಲ್ಲಿ ಇವರು ಒಂದು ಕನ್ಸರ್ಟ್ನ ನಡೆಸಿಕೊಟ್ಟಿದ್ದರು. ಅದರಿಂದ ಇವರು ಭಾರತದಲ್ಲಿ ತುಂಬ ಪ್ರಸಿದ್ಧಿ ಕೂಡ ಆಗಿದ್ದರು. ನಿಮಗೂ ಕೂಡ ಮ್ಯೂಸಿಕ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಇವರ ಹಾಡುಗಳನ್ನು ಒಮ್ಮೆ ಕೇಳ್ಬೋದು. ನಿಮಗೂ ತುಂಬ ಇಷ್ಟ ಆಗ್ತವೆ. ಮೊದಲು ಇವರೊಂದು ಲೋಕಲ್ ಕ್ಲಬ್ನಲ್ಲಿ 4 ಜನ ಸೇರಿ ಹಾಡ್ತಿದ್ರು. ನಂತರ 1999ನಲ್ಲಿ ಇವರ ಬ್ಲೂ ರೂಮ್ ಹಾಡು ಹಾಗೂ 2000ನೇ ಇಸ್ವಿಯಲ್ಲಿ ಪ್ಯಾರಾಶೂಟ್ ಆಲ್ಬಮ್ಗಳು ಹಿಟ್ ಆದವು. ಹೀಗೆ ಮುಂದೆ ಇವರ ಎಲ್ಲೋ, ವಿವಾ ಲಾ ವಿಡ್, ಸಮಥಿಂಗ್ ಜಸ್ಟ್ ಲೈಕ್ ದಿಸ್, ಹೈಮನ್ ಫಾರ್ ದಿ ವೀಕೆಂಡ್, ಅಡ್ವೆಂಚರ್ ಆಫ್ ಎ ಲೈಫ್ ಟೈಮ್ ಹೀಗೆ ಇನ್ನೂ ಹಲವಾರು ಆಲ್ಬಮ್ಸ್ಗಳು ಸೂಪರ್ ಡೂಪರ್ ಹಿಟ್ ಆದವು. ಕೋಲ್ಡ್ ಪ್ಲೇ ಮುಂದೆ ಮ್ಯೂಸಿಕ್ನಲ್ಲಿ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಯೋಚಿಸಿದರು. ಹೀಗೆ 2005ನೇ ಇಸ್ವಿಯಲ್ಲಿ ರಿಲೀಸ್ ಆದ ಎಕ್ಸ್ ಆ್ಯಂಡ್ ವೈ ಸಾಂಗ್ ಒಂದು ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿಕೊಂಡು ಸಾಂಗ್ ಮಾಡಿದರು. ಮುಂದೆ ಈ ಹಾಡು ಬೆಸ್ಟ್ ಸೆಲ್ಲಿಂಗ್ ರೆಕಾರ್ಡ್ ಆಫ್ 2005 ಇನ್ US ಎಂಬ ಕೀರ್ತಿಗೂ ಕೂಡ ಭಾಜನರಾದರು. ಮ್ಯೂಸಿಕ್ನಲ್ಲಿ ಕೊಡುವ ಒಂದು ಶ್ರೇಷ್ಠ ಅವಾರ್ಡ್ ಯಾವುದು ಅಂದರೆ ಅದು ಗ್ರ್ಯಾಮಿ ಅವಾರ್ಡ್. ಕೋಲ್ಡ್ ಪ್ಲೇ ಇಲ್ಲಿವರೆಗೂ 34 ಸಲ ಗ್ರ್ಯಾಮಿ ಅವಾರ್ಡ್ಗೆ ನಾಮಿನೇಟ್ ಆಗಿದೆ. ಹಾಗೆ 7 ಸಲ ಗ್ರ್ಯಾಮಿ ಅವಾರ್ಡ್ಸ್ನ ಗೆದ್ದಿದೆ. ಇವರ ಕಾನ್ಸರ್ಟ್ನ ಸ್ಪೆಷಾಲಿಟಿ ಏನು ಅಂದರೆ ಇವರು ಕಾನ್ಸರ್ಟ್ಗೆ ಬರುವವರಿಗೆ ಒಂದು ಇನ್ಫ್ರಾರೆಡ್ ಕಂಟ್ರೋಲ್ ಬ್ಯಾಂಡ್ನ ಕೊಟ್ಟಿರ್ತಾರೆ. ಹಾಗೆ ಆ ಬ್ಯಾಂಡ್ನ ಕಂಟ್ರೋಲ್ ಇವ್ರ ಕಡೆ ಇರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಇವರು ಡಿಫ್ರೆಂಟ್ ಟೈಪ್ ಆಫ್ ಆರ್ಟ್ಸ್ನ ಲೈಟ್ ಮೂಲಕ ಮಾಡ್ತಾರೆ. ಈಗಾಗಲೇ ಇವರ ಪ್ರೋಗ್ರಾಮ್ಸ್ ಟಿಕೆಟ್ಸ್ಗಳು ನಾರ್ಮಲ್ ಪ್ರೈಸ್ 2,500ರಿಂದ 22,000ವರೆಗೆ ಇವೆ. ಜನ ಈ ಟಿಕೆಟ್ಗಳನ್ನು ಖರೀದಿಸಿ ಈಗ 10ರಷ್ಟು ಹೆಚ್ಚು ಪ್ರೈಸ್ಗೆ ಇದನ್ನು ಸೆಲ್ ಮಾಡ್ತಿದ್ದಾರೆ. ಸೊ ಇದಾಗಿತ್ತು ಇಂದಿನ ಇನ್ಫಾರ್ಮೇಟಿವ್ ವಿಡಿಯೋ. ಇಷ್ಟ ಆಗಿದ್ದರೆ ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಇಂತಹದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್ ಫ್ರಮ್ ಇನ್ಫೋವೇಗ.